ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚರಣ್. ಸ್ನೇಹಿತರೆ, ನಾವು ಭಾರತ ದೇಶದಲ್ಲಿದ್ದೀವಿ. ಭಾರತ ದೇಶ ಅಂದ ತಕ್ಷಣ ಪ್ರಪಂಚದ ಯಾವ ಮೂಲೆಯಲ್ಲಿ ಹೋಗಿ ಕೇಳಿದ್ರು ಹೇಳೋದು ಒಂದೇ: ವಿವಿಧತೆಯಲ್ಲಿ ಏಕತೆ. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ ನಮ್ಮ ಭಾರತ ದೇಶ. ಇಂತಹ ಭಾರತ ದೇಶದಲ್ಲಿ ನಾವು ಸಂಪನ್ಮೂಲಗಳಲ್ಲೂ ಸಹ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತೇವೆ. ಹೇಗಂತ ಹೇಳ್ತೀರಾ ಸ್ನೇಹಿತರೆ? ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ವಿಪರೀತ ಮಳೆ ಬಂದು ನಾವು ಅತಿವೃಷ್ಟಿಯನ್ನು ಅನುಭವಿಸ್ತೀವಿ. ಅದೇ ತರಹ ಮಾರ್ಚ್ ತಿಂಗಳಿನಲ್ಲಿ ವಿಪರೀತ ಬರಗಾಲವನ್ನು ಎದುರಿಸಿ ಅನಾವೃಷ್ಟಿಯನ್ನು ಸಹ ನಾವು ಎದುರಿಸ್ತೇವೆ. ಈ ಎಲ್ಲ ವಿಚಾರಗಳನ್ನ ನಮ್ಮ ಭಾರತ ಸರ್ಕಾರವು, ನಮ್ಮ ಕರ್ನಾಟಕ ಸರ್ಕಾರವು ತಿಳಿದುಕೊಂಡು 2019 ಜೂನ್ ತಿಂಗಳಿನಲ್ಲಿ ಜಲಾಮೃತ ಯೋಜನೆಯನ್ನ ನೀಡಿದೆ. ಜಲಾಮೃತ ಯೋಜನೆಯು ನಮ್ಮ ಕರ್ನಾಟಕ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಮೂಲ ಯೋಜನೆ ಎಂದರೆ ತಪ್ಪಾಗಲಾಗದು. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಜಲವನ್ನು ದೇವರ ಸಮ ಎಂದು ಹೇಳ್ತೇವೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಕುರುಮೇ ದೇವ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗಂಗೆ ಪೂಜೆ ಮಾಡುವಾಗ ಹೇಳುವ ಒಂದು ಶ್ಲೋಕವಿದು. ಎಷ್ಟು ಅರ್ಥಗರ್ಭಿತವಾಗಿದೆ ಸ್ನೇಹಿತರೆ ಈ ಶ್ಲೋಕ. ಹಾಗೆಯೇ ಈ ಜಲಾಮೃತ ಯೋಜನೆಯು ಸಹ ಬಡವರ ಪಾಲಿಗೆ, ಅತಿವೃಷ್ಟಿ ಅನಾವೃಷ್ಟಿಯನ್ನು ಅನುಭವಿಸುತ್ತಿರುವವರ ಪಾಲಿಗೆ ಜಲಾಮೃತ ಯೋಜನೆಯು ಸಹ ಇಷ್ಟೇ ಅರ್ಥಗರ್ಭಿತವಾದದ್ದು, ಅಷ್ಟೇ ಶ್ರೇಷ್ಠವಾದ ಯೋಜನೆಯೂ ಆಗಿದೆ ಸ್ನೇಹಿತರೆ. ಇಂತಹ ಯೋಜನೆಯನ್ನು ರೂಪಿಸುವ ಅಗತ್ಯತೆ ಏನಿತ್ತು, ಇದನ್ನ ರೂಪಿಸಲು ಬೇಕಾದಂತಹ ವಿಧಾನಗಳನ್ನು ಏನನ್ನ ತೆಗೆದುಕೊಂಡಿದ್ದಾರೆ ಅಂತ ನಾವು ಈ ದಿನ ತಿಳಿಯೋಣ ಸ್ನೇಹಿತರೆ. ಭಾರತ ಸರ್ಕಾರವು ಕರ್ನಾಟಕ ಸರ್ಕಾರದ ಸುಮಾರು 20 ರಿಂದ 30 ವರ್ಷಗಳ ಕಾಲ ಬರಗಾಲವನ್ನು ಎದುರಿಸುತ್ತಿತ್ತು ನಮ್ಮ ಕರ್ನಾಟಕ ರಾಜ್ಯ. ಬಳ್ಳಾರಿ, ಯಾದಗಿರಿಯಂತಹ ಜಿಲ್ಲೆಗಳಲ್ಲಿ ಎಷ್ಟೋ ಜನರು ನೀರಿಲ್ಲದೆ, ಎಷ್ಟೋ ಜನರು ವಿದ್ಯಾಭ್ಯಾಸವನ್ನು ತ್ಯಜಿಸಿ ಹಲವಾರು ಹಳ್ಳಿಗಳಿಗೆ ಹೋಗಿ ನೀರನ್ನು ತರ್ತಾ ಇದ್ರು. ಇನ್ನು ಎಷ್ಟೋ ಜನಕ್ಕೆ ಕುಡಿಯೋಕ್ ನೀರಿಲ್ಲದೆ, ಇನ್ನು ಹಲವಾರು ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕ್ ನೀರಿಲ್ಲದೆ ತಮ್ಮ ಜೀವವನ್ನೇ ಕಳೆದುಕೊಂಡಿದೆ. ಈ ಎಲ್ಲಾ ಸಮಸ್ಯೆಗಳನ್ನ ಅವಲೋಕಿಸಿ, ಈ ಎಲ್ಲಾ ಸಮಸ್ಯೆಗಳನ್ನು ವಿಶ್ಲೇಷಿಸಿ ನಮ್ಮ ಭಾರತ ಸರ್ಕಾರವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೀಡಿದ ಒಂದು ಉತ್ತಮವಾದ ಯೋಜನೆಯೇ ಈ ಜಲಾಮೃತ ಯೋಜನೆ. ಈ ಜಲಾಮೃತ ಯೋಜನೆಯ ಅಡಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ, ಅಂದ್ರೆ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಇಂಗುಗುಂಡಿ ಯೋಜನೆಯನ್ನು ತಂದಿದ್ದಾರೆ. ಹಾಗೂ ಕಲ್ಯಾಣಿ ಅಭಿವೃದ್ಧಿಯನ್ನು ಸಹ ಮಾಡ್ತಾ ಇದ್ದಾರೆ. ಈ ಇಂಗುಗುಂಡಿ ಯೋಜನೆಯಿಂದ ನಮ್ಮ ಭೂಮಿಯ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ ಸ್ನೇಹಿತರೆ. ಅಂತರ್ಜಲ ಮಟ್ಟ ಹೆಚ್ಚಾದಂಗೆ ನಮಗೆ ನೀರಿನ ಅಭಾವವು ಬರಗಾಲದ ಸಮಯದಲ್ಲಿ ಅಷ್ಟೊಂದು ಕಂಡು ಬರಲ್ಲ ಸ್ನೇಹಿತರೆ. ಈ ಎಲ್ಲ ಸೌಲಭ್ಯಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು 2019 ಜೂನ್ ತಿಂಗಳಲ್ಲಿ ನಮಗೆ ಜಲವರ್ಷ ಎಂದು ಘೋಷಿಸಿ ಜಲಾಮೃತ ಯೋಜನೆಯನ್ನು ತಂದಿದೆ. ಇದರಿಂದ ನಾವು ಉಪಯೋಗಗಳನ್ನ ಉಪಯೋಗಿಸಿಕೊಳ್ಳಬೇಕು ಸ್ನೇಹಿತರೆ. ನಮ್ಮ ರಾಜ್ಯ ಸರ್ಕಾರವು ನಮಗೆ ನೀಡಿದ ಇಂತಹ ಒಂದು ಉತ್ತಮವಾದ ಯೋಜನೆಯನ್ನು ನಾವೆಲ್ಲರೂ ಬಳಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಈ ಪುಟ್ಟ ಮಾಹಿತಿಯನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.